ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಸೇತುಬಂಧ ಸಾಹಿತ್ಯ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರಶ್ನೆ 1, ಪುನರುಜ್ಜೀವನ ಚಳುವಳಿಯು ಯುರೋಪಿನ ಸಮಾಜದ ಮೇಲೆ ಹೇಗೆ ಪ್ರಭಾವ ಬೀರಿತು? ಉತ್ತರ, ಜನರಲ್ಲಿ ವೈಜ್ಞಾನಿಕ ಚಿಂತನೆ, ಶಿಕ್ಷಣ ಮತ್ತು ಕಲೆಯ ಬಗ್ಗೆ ಆಸಕ್ತಿ ಹೆಚ್ಚಾಯಿತು. ಈ ರೀತಿಯಾದಂತಹ ಪ್ರಭಾವ ಪುನರುಜ್ಜೀವನ ಚಳುವಳಿಯಿಂದ ಯುರೋಪಿನ ಸಮಾಜದ ಮೇಲೆ ಪ್ರಭಾವ ಬೀರಿತು ಮಕ್ಕಳ. ಪ್ರಶ್ನೆ 2 ನೋಡಿ, ಪುನರುಜ್ಜೀವನದಿಂದ ವಿಜ್ಞಾನ ಕ್ಷೇತ್ರಕ್ಕೆ ಆದ ಕೊಡುಗೆಗಳನ್ನು ವಿವರಿಸಿ. ಉತ್ತರ, ಹೊಸ ಆವಿಷ್ಕಾರಗಳು, ಸಂಶೋಧನೆಗಳು ಹಾಗೂ ವೈಯಕ್ತಿಕ ಮನೋಭಾವ ಬೆಳವಣಿಗೆ ಉಂಟಾಯಿತು. ಪ್ರಶ್ನೆ 3, 1857ರ ಹೋರಾಟದ ಪ್ರಮುಖ ಕಾರಣಗಳನ್ನು ಬರೆಯಿರಿ. ಉತ್ತರ, ಬ್ರಿಟಿಷರ ದೌರ್ಜನ್ಯ, ಧಾರ್ಮಿಕ ಹಸ್ತಕ್ಷೇಪ ಹಾಗೂ ಸೈನಿಕರ ಅಸಮಾಧಾನ ಇವಿಷ್ಟೂ ಪ್ರಮುಖವಾದ ಕಾರಣಗಳು. ಪ್ರಶ್ನೆ 4, 1857ರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ಎಂದು ಏಕೆ ಕರೆಯುತ್ತಾರೆ? ಉತ್ತರ, ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ ದೇಶದ ಅನೇಕ ಭಾಗಗಳ ಜನರು ಒಟ್ಟಾಗಿ ಹೋರಾಡಿದ ಕಾರಣ 1857ರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ಎಂದು ಕರೆಯುತ್ತಾರೆ. ಪ್ರಶ್ನೆ 5, ಪ್ರಧಾನಮಂತ್ರಿಯ ಪ್ರಮುಖ ಕರ್ತವ್ಯಗಳನ್ನು ವಿವರಿಸಿ. ಉತ್ತರ, ಸಚಿವ ಸಂಪುಟದ ನೇತೃತ್ವ ವಹಿಸುವುದು ಹಾಗೂ ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವುದು. ಇದು ಪ್ರಧಾನಮಂತ್ರಿಯ ಪ್ರಮುಖ ಕರ್ತವ್ಯವಾಗಿದೆ. ಪ್ರಶ್ನೆ 6, ರಾಜ್ಯಪಾಲರ ಕಾರ್ಯವೇನು? ಉತ್ತರ, ರಾಜ್ಯದಲ್ಲಿ ಸಂವಿಧಾನಾತ್ಮಕ ಆಡಳಿತ ನಡೆಯುವಂತೆ ನೋಡಿಕೊಳ್ಳುವುದು ರಾಜ್ಯಪಾಲರ ಕಾರ್ಯವಾಗಿದೆ. ಪ್ರಶ್ನೆ 7, ಭಾರತದ ಭೌತಿಕ ವಿಭಾಗಗಳನ್ನು ಹೆಸರಿಸಿ. ಉತ್ತರ, ಹಿಮಾಲಯ ಪರ್ವತಗಳು, ಉತ್ತರದ ಬಯಲು, ದಕ್ಷಿಣ ಪ್ರಸ್ಥಭೂಮಿ ದ್ವೀಪಗಳು ಹಾಗೂ ಮರುಭೂಮಿ ಕರಾವಳಿ ಮೈದಾನ. ಪ್ರಶ್ನೆ 8, ಆಸ್ಟ್ರೇಲಿಯಾ ಖಂಡದ ಒಂದು ವಿಶೇಷತೆಯನ್ನು ಬರೆಯಿರಿ. ಉತ್ತರ, ಆಸ್ಟ್ರೇಲಿಯಾ ಖಂಡ ಒಂದು ಚಿಕ್ಕ ಖಂಡವಾಗಿದ್ದು ದ್ವೀಪಖಂಡ ಎಂದು ಸಹ ಕರೆಯುತ್ತಾರೆ. ಪ್ರಶ್ನೆ 9, ಸಂಯುಕ್ತ ರಾಷ್ಟ್ರ ಸಂಸ್ಥೆಯ ಕಾರ್ಯಗಳನ್ನು ವಿವರಿಸಿ. ಉತ್ತರ, ವಿಶ್ವಶಾಂತಿ ಕಾಪಾಡುವುದು, ರಾಷ್ಟ್ರಗಳ ನಡುವೆ ಸಹಕಾರ ಬೆಳೆಸುವುದು ಹಾಗೂ ಮಾನವ ಹಕ್ಕುಗಳ ರಕ್ಷಣೆ, ಸಹಕಾರಕ್ಕೆ ಬೆಂಬಲವನ್ನು ನೀಡುವುದು ಇವೆಲ್ಲವೂ ಸಂಯುಕ್ತ ರಾಷ್ಟ್ರ ಸಂಸ್ಥೆಯ ಕಾರ್ಯಗಳಾಗಿವೆ. ಪ್ರಶ್ನೆ 10, ವಿಶ್ವಶಾಂತಿಗಾಗಿ ಭಾರತದ ಕೊಡುಗೆ ಏನು? ಉತ್ತರ, ಭಾರತವು ಶಾಂತಿ ಪಡೆಗಳನ್ನು ಕಳುಹಿಸುವುದು ಹಾಗೂ ಅಂತಾರಾಷ್ಟ್ರೀಯ ಸಹಕಾರಕ್ಕೆ ಬೆಂಬಲ ನೀಡುವುದು. ಮಕ್ಕಳ, ಇಲ್ಲಿಗೆ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಸೇತುಬಂಧ ಸಾಹಿತ್ಯ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.